ತಂದೆಯವರು ವೋಟ್ ಹಾಕಿರೋ ಬಗ್ಗೆ ಬಹಳ ಅನುಮಾನ ಇದೆ ಸರ್. ಅವರು ಆತ್ಮಸಾಕ್ಷಿಗೆ ವೋಟ್ ಹಾಕಿದ್ದಾರೆ, ಆದ್ರೆ ಅವ್ರು ಗೆದ್ದರು ಜೆಡಿಎಸ್ ಚಿಹ್ನೆ ಮೇಲೆ. ಅವರ ಮತದಾರರ ಬಗ್ಗೆ ಸಹಜವಾದಂಥ ಅನುಮಾನ ಸಂಶಯಗಳಿದೆ ಸರ್. ಈಗ ನಾನು ನಿಮ್ಮ ನ್ಯೂಸ್ ಚಾನಲ್ ಗಮನಿಸಿದೆ. ಓಕೆ ಸರ್. NDA ಅಭ್ಯರ್ಥಿ ಗೆಲ್ತಾರೆ ಅಂತ ಯಾವುದೋ ನ್ಯೂಸ್ ಚಾನಲ್ ತೋರಿಸ್ತೀರಿ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಂತ ಹೇಳಿದ್ರು. ಹಂಗಾಗಿ ಅದರಲ್ಲಿ ಅನುಮಾನ ವ್ಯಕ್ತಪಡಿಸ್ತಕ್ಕಂಥದ್ದೇನಿಲ್ಲ ಅಂತಕ್ಕಂಥ ನನ್ನ ಭಾವನೆ. ನಾನು ನೋಡಲಿಲ್ಲ, ನನಗೆ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿದ್ರು, ಅಲ್ಲಿ ನಿಮ್ದು ಯಾವುದೋ ನ್ಯೂಸ್ ಚಾನಲಲ್ಲಿ ತೋರಿಸ್ತಾ ಇದ್ರು GT ದೇವೇಗೌಡರು NDA ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿಕೆ ಕೊಟ್ಟರು ಅಂತ ತೋರಿಸ್ತಾ ಇದ್ರು. ನಾನು ನೋಡಲಿಲ್ಲ ಅದನ್ನ. ಆದ್ದರಿಂದ ಆ ಹೇಳಿಕೆ ಕೊಟ್ಟ ಮೇಲೆ ಬಹುಶಃ ಅನುಮಾನ ಎಲ್ಲಿ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥ ನನಗೆ ಗೊತ್ತಿಲ್ಲ. ಅಲ್ಲ, ಇದರಲ್ಲಿ ಈಗ ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲ ವರಿಷ್ಠರು ಸಹ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಮಾಡಿದ್ದಾರೆ. ಬಹುಶಃ ಅವರೇ ಹೇಳಿಕೆ ಕೊಟ್ಟಿದ ಮೇಲೆ ಪ್ರಶ್ನೆಯನ್ನು ಉದ್ಭವಿಸ್ತು ಅಂತ ಈಗ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಯಾವುದೇ ಗೊಂದಲ ಬೇಡ. ನಮ್ಮ ಪಕ್ಷದಲ್ಲಿ ಎಲ್ಲ 18 ಜನ ಒಗ್ಗಟ್ಟಾಗಿದ್ದೀವಿ. ಎಲ್ಲ 18 ಜನ ನಾವು JDS ಪಕ್ಷಕ್ಕೆ ಮತದಾನ ಮಾಡಿದ್ದೀವಿ. ಆತ್ಮಸಾಕ್ಷಿ ಅನ್ನೋ ಬದಲು ನಾನು JDS ವೋಟ್ ಹಾಕಿದ್ದು ಹೇಳಕ್ಕೆ ಯಾಕೆ ಹಿಂಜರಿಕೆ GT ದೇವೇಗೌಡರಿಗೆ ಅಂತ ಅದನ್ನ ನೀವು ಅವ್ರನ್ನೇ ಕೇಳಬೇಕು. ಆದ್ರಿಂದ ಈ ಪ್ರಶ್ನೆ ನಾನು ಹೇಳ್ತಕ್ಕಂಥದ್ದಿಷ್ಟೇ, ನಮ್ಮ JDS ಪಕ್ಷದ ವತಿಯಿಂದ ನಾವೆಲ್ಲ 18 ಜನ ಒಟ್ಟಾಗಿದ್ದೀವಿ. ಒಟ್ಟಾಗಿ JDS ಪಕ್ಷಕ್ಕೆ ಮತದಾನ, ಗೋವಿಂದರಾಜರಿಗೆ ಮತದಾನ ಮಾಡಿದ್ದೀವಿ. ನಾವು ಒಟ್ಟಾರೆಯಾಗಿ JDS ಪಕ್ಷದ ಅಭ್ಯರ್ಥಿಗೆ, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಒಟ್ಟಾರೆಯಾಗಿ ಎಲ್ಲ ಮಾತಾಡಿದೀವಿ, ನಾವೆಲ್ಲ ಒಟ್ಟಾಗಿದ್ದೀವಿ. ತಂದೆಯವರು ವೋಟ್ ಹಾಕಿರೋ ಬಗ್ಗೆ ಬಹಳ ಅನುಮಾನ ಇದೆ ಸರ್. ಅವರು ಆತ್ಮಸಾಕ್ಷಿಗೆ ವೋಟ್ ಹಾಕಿದ್ದಾರೆ, ಆದ್ರೆ ಅವ್ರು ಗೆದ್ದರು JDS ಚಿಹ್ನೆ ಮೇಲೆ. ಅವರ ಮತದಾರರ ಬಗ್ಗೆ ಸಹಜವಾದಂಥ ಅನುಮಾನ ಸಂಶಯಗಳಿದೆ ಸರ್. ಈಗ ನಾನು ನಿಮ್ಮ ನ್ಯೂಸ್ ಚಾನಲ್ ಗಮನಿಸಿದೆ. ಓಕೆ ಸರ್. NDA ಅಭ್ಯರ್ಥಿ ಗೆಲ್ತಾರೆ ಅಂತ ಯಾವುದೋ ನ್ಯೂಸ್ ಚಾನಲ್ ತೋರಿಸ್ತೀರಿ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಂತ ಹೇಳಿದ್ರು. ಹಂಗಾಗಿ ಅದರಲ್ಲಿ ಅನುಮಾನ ವ್ಯಕ್ತಪಡಿಸ್ತಕ್ಕಂಥದ್ದೇನಿಲ್ಲ ಅಂತಕ್ಕಂಥ ನನ್ನ ಭಾವನೆ. ನಾನು ನೋಡಲಿಲ್ಲ, ನನಗೆ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿದ್ರು, ಅಲ್ಲಿ ನಿಮ್ದು ಯಾವುದೋ ನ್ಯೂಸ್ ಚಾನಲಲ್ಲಿ ತೋರಿಸ್ತಾ ಇದ್ರು GT ದೇವೇಗೌಡರು NDA ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿಕೆ ಕೊಟ್ಟರು ಅಂತ ತೋರಿಸ್ತಾ ಇದ್ರು. ನಾನು ನೋಡಲಿಲ್ಲ ಅದನ್ನ. ಆದ್ರಿಂದ ಆ ಹೇಳಿಕೆ ಕೊಟ್ಟ ಮೇಲೆ ಬಹುಶಃ ಅನುಮಾನ ಎಲ್ಲಿ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥ ನನಗೆ ಗೊತ್ತಿಲ್ಲ. ಅಲ್ಲ, ಇದರಲ್ಲಿ ಈಗ ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲ ವರಿಷ್ಠರು ಸಹ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಮಾಡಿದ್ದಾರೆ. ಬಹುಶಃ ಅವರೇ ಹೇಳಿಕೆ ಕೊಟ್ಟಿದ ಮೇಲೆ ಪ್ರಶ್ನೆಯನ್ನು ಉದ್ಭವಿಸ್ತು ಅಂತ ಈಗ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಯಾವುದೇ ಗೊಂದಲ ಬೇಡ. ನಮ್ಮ ಪಕ್ಷದಲ್ಲಿ ಎಲ್ಲ 18 ಜನ ಒಗ್ಗಟ್ಟಾಗಿದ್ದೀವಿ. ಎಲ್ಲ 18 ಜನ ನಾವು JDS ಪಕ್ಷಕ್ಕೆ ಮತದಾನ ಮಾಡಿದ್ದೀವಿ. ಆತ್ಮಸಾಕ್ಷಿ ಅನ್ನೋ ಬದಲು ನಾನು JDS ವೋಟ್ ಹಾಕಿದ್ದು ಹೇಳಕ್ಕೆ ಯಾಕೆ ಹಿಂಜರಿಕೆ GT ದೇವೇಗೌಡರಿಗೆ ಅಂತ ಅದನ್ನ ನೀವು ಅವ್ರನ್ನೇ ಕೇಳಬೇಕು. ಆದ್ರಿಂದ ಈ ಪ್ರಶ್ನೆ ನಾನು ಹೇಳ್ತಕ್ಕಂಥದ್ದಿಷ್ಟೇ, ನಮ್ಮ JDS ಪಕ್ಷದ ವತಿಯಿಂದ ನಾವೆಲ್ಲ 18 ಜನ ಒಟ್ಟಾಗಿದ್ದೀವಿ. ಒಟ್ಟಾಗಿ JDS ಪಕ್ಷಕ್ಕೆ ಮತದಾನ, ಗೋವಿಂದರಾಜರಿಗೆ ಮತದಾನ ಮಾಡಿದ್ದೀವಿ. ನಾವು ಒಟ್ಟಾರೆಯಾಗಿ JDS ಪಕ್ಷದ ಅಭ್ಯರ್ಥಿಗೆ, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಒಟ್ಟಾರೆಯಾಗಿ ಎಲ್ಲ ಮಾತಾಡಿದೀವಿ, ನಾವೆಲ್ಲ ಒಟ್ಟಾಗಿದ್ದೀವಿ. ನಮಸ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.